ಚಾನಲ್. ಇವತ್ತು ಹಬ್ಬದ ಮಾರನೇ ದಿನ. ಎಲ್ಲರ ಜೊತೆ ರಾತ್ರಿ ಹರಟೆ ಹೊಡ್ಕೊಂಡು ಮಲಗಿದ್ದು ಲೇಟ್ ಆಯಿತು. ಹಾಗಾಗಿ ಸ್ವಲ್ಪ ಎದ್ದಿದ್ದು ಕೂಡ ಲೇಟೇ ಇವತ್ತು. ಇವತ್ತು ನಮ್ಮೂರಲ್ಲಿ ಹಬ್ಬ, ಅಂದರೆ ನನ್ನ ತಾಯಿ ಮನೆಯಲ್ಲಿ ಹಬ್ಬ. ನಾನು ನನ್ನ ತಾಯಿ ಮನೆಗೆ ಹೋಗೋಕ್ಕೆ ರೆಡಿ ಆಗ್ತಾಯಿದ್ದೆ. ನನ್ನ ಮದುವೆಯಾದ ಮೊದಲನೇ ವರ್ಷ ನಾನು ಅಲ್ಲೇ ಇದ್ದೆ. 2ನೇ ವರ್ಷ ಹೋಗಲಿಲ್ಲ. 3ನೇ ವರ್ಷ ಯಾಕೋ ಒಂದು ತಿಂಗಳಿಂದ ನಮ್ಮ ತಂದೆ ಪದೇ ಪದೇ ಕನಸಿಗೆ ಬರ್ತಾಯಿದ್ರು. ಅದಕ್ಕೆ ಹೋಗಿ ಬಂದ್ಬಿಡೋಣ ಅಂತ ಹೋಗ್ತಾಯಿದ್ದೀನಿ. ಕಂಟಿನ್ಯೂಸ್ಲಿ ಒಂದಿನ ಆಗಿದ್ದರೆ ಓಕೆ, ಬಟ್ ಕಂಟಿನ್ಯೂಸ್ ವಾರದಲ್ಲಿ ಒಂದು 4 ದಿನವೇ ತಗೊಳ್ಳಿ ಕನಸಿಗೆ ಬರ್ತಾನೆ ಇದ್ದಾರೆ. ಹೋಗ್ಬಿಡೋಣ ಅಂತ ರೆಡಿ ಆಗ್ತಾಯಿದ್ದೀನಿ. ಹಾಗೆ ಈ ಸರಿ ಹಬ್ಬನ ಸಿಂಪಲ್ಲಾಗಿ ಮಾಡಿಕೊಂಡು ಯಾರಿಗೂ ಗೆಸ್ಟ್ಗೆ ಹೇಳಿರಲಿಲ್ಲ. ಹಂಗಾಗಿ ಯಾರೂ ಗೆಸ್ಟ್ ಬರ್ತಾ ಇರಲಿಲ್ಲ. ಹಾಗಾಗಿ ಸ್ವಲ್ಪ ಫ್ರೀನೇ ಇದ್ದೆ. ಹಂಗಾಗಿ ಹೋಗೋಣ ಅಂತ ಅಂದ್ಕೊಂಡು ಡಿಸೈಡ್ ಮಾಡಿದ್ವಿ. ಒಂದು 3 ಗಂಟೆ ಅನ್ನಂಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ನಮ್ಮ ತಾಯಿ ಫೋನ್ ಮಾಡಿಬಿಟ್ಟು ಬೇಗ ಬಂದುಬಿಡಿ ಅಂತ ಅಂದರು. ಯಾಕಂದರೆ ನನ್ನ ತಮ್ಮ ಇಲ್ಲಿಗೆ ಬರಬೇಕಾಗಿತ್ತು ಮಟನ್ ತೊಗೊಂಡು ಹೋಗೋಕ್ಕೆ. ಬಟ್ ಏನೋ ಅಲ್ಲಿ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು, ಅಂದರೆ ಬೇರೆ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಅವ್ನು ಬರೋಕ್ಕಾಗಲಿಲ್ಲ. ಹಂಗಾಗಿ ನಾವೇ ಬೇಗ ಹೋಗ್ತಾಯಿದ್ವಿ. ನಾನೊಂದು ಸ್ವಲ್ಪ ಡಿಫ್ರೆಂಟಾಗಿ ತಲೆ ಬಾಚ್ಕೊಳ್ಳೋಣ ಅಂತೇಳಿ ತಲೆ ಬಾಚ್ಕೊಂಡೆ. ಡಿಸೈನ್ ಅಂತೂ ತುಂಬ ಚೆನ್ನಾಗಿ ಬಂತು. ಇನ್ನೂ ಸ್ವಲ್ಪ ನೀಟಾಗಿ ಬರಬೇಕಿತ್ತು, ಬಟ್ ಹಿಂದೆ ಅಲ್ವಾ, ನನಗೆ ನೋಡ್ಕೊಂಡು ಬಾಚೋಕ್ಕಾಗಲ್ಲ. ಹಂಗಾಗಿ ಇಷ್ಟು ಬಾಚಿದೆ. ಇನ್ನೂ ಒಂದು 11:30ಗೆ ಹೊರಟ ಮಾರ್ಗ ಮಧ್ಯದಲ್ಲಿ ನಾವು ಹಂಗೆ ಬೇಕ್ರಿಯಲ್ಲಿ ಸ್ವೀಟ್ಸ್ ತೊಗೊಂಡ್ವಿ. ಅದಕ್ಕೆ ಜಾಮೂನು ಮತ್ತು ಚಂಪಾಕಲಿ ಅಂದರೆ ಇಷ್ಟ. ಅವ್ರು ಯಾವಾಗಲೂ ತೊಗೊಂಡು ಬರೋರು ಮನೆಗೆ. ಅದರಲ್ಲೂ ಮಂಡ್ಯದಲ್ಲಿ ತೊಗೊಂಡು ಬರ್ತಾಯಿದ್ರು ಅವರು. ಮಂಡ್ಯಗೆ ಹೋಗ್ತಾಯಿದ್ರು ಭಾನುವಾರ ಶನಿವಾರ ಏನಾದರೂ ಕೆಲಸ ಇದ್ದರೆ. ಸೊ ಆವಾಗ ಅಲ್ಲಿಂದ ತರೋರು. ನಮಗಂತೂ ನಾವು ಚಿಕ್ಕವರಿದ್ದಾಗ ನಮ್ಮ ತಂದೆ ಮಂಡ್ಯಗೆ ಹೋಗಿದ್ದಾರೆ ಅಂದರೆ ತುಂಬ ಖುಷಿ. ಬರ್ತಾ ಪಕ್ಕ ಏನಾದರೂ ತೊಗೊಂಡು ಬರ್ತಾರೆ ಅಂತ. ಇನ್ನೂ ಹಾಗೆ ಮನೆಗೆ ಹೋಗೋಕ್ಕೆ ಮುಂಚೆನೇ ನಾನು ನನ್ನ ತಮ್ಮ ಏನು ಮಾಡ್ತಿದ್ದಾನೋ ಅಂತ ನೋಡೋಕ್ಕೆ ಹೋಗಿದ್ದೆ. ಆ್ಯಕ್ಚುಲಿ ಇದು ಸ್ಟೋರಿ ಏನು ಗೊತ್ತಾ, ಇದು ಬಂದು ಒಂದು ಗ್ರಾಮ ಠಾಣ. ಯಾರೋ ಒಬ್ಬ ವ್ಯಕ್ತಿ ಗ್ರಾಮ ಪಂಚಾಯತಿ ಎಲೆಕ್ಷನಲ್ಲಿ ಅವ್ರ ಹೆಂಡ್ತಿ ಗೆದ್ದಾಗ ಅವನ ಹೆಸ್ರಿಗೆ ಮಾಡಿಸ್ಕೊಂಬಿಟ್ಟಿದ್ದಾನೆ. ಸೊ ಅದಕ್ಕೋಸ್ಕರ ಇವರೆಲ್ಲ ಬೇಲಿ ಆಗ್ತಾ ಇದ್ದಾರೆ. ಈ ಹಿಂದೆ ಇದರ ಮುಂದಾಳತ್ವ ಬಂದು ನಮ್ಮ ತಂದೆಯವರು ತಗೊಂಡಿದ್ರು. ಆ್ಯಕ್ಚುಲಿ ನಾವು ಯಜಮಾನ್ರು ಅಂತ ಹೇಳ್ತಾರಲ್ಲ, ಆ ಮನೆತನದವರು. ಸೊ ಈಗ ನನ್ನ ತಮ್ಮ ಅದನ್ನೆಲ್ಲ ತೆಗೆಸಿ ಗ್ರಾಮ ಪಂಚಾಯತಿಲಿ ಮಾಡ್ತಾ ಇದ್ದಾನೆ. ಅದಿವಾಗ ಕೇಸ್ ಆಗಿದೆ. ಆ ಜಾಗದ ವಿಷಯ ಬಂದು ಸ್ವಲ್ಪ ಕೇಸ್ ಆಗಿದೆ. ಅದು ಓಡಾಡ್ತಾ ಇದ್ದಾರೆ. ಇರಲಿ, ಅದು ಸೈಡ್ಗೆ ಇಡೋಣ. ಇವಾಗ ನಾನು ಮನೆಗೆ ಬಂದೆ. ಇವಾಗ ಮಾರಿಗುಡಿಗೆ ಹೋಗ್ತಾಯಿದ್ದೆ. ನಿನ್ನೆ ಮನೆ ದೇವರಿಗೆಲ್ಲ ಎಡೆ ಹಾಕ್ತಾರಲ್ಲ, ಆಗ್ಲೇ ಮಾರಿಗುಡಿಗೂ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದುಬಿಡ್ತಾರೆ. ಆದರೆ ನಿನ್ನೆ ಶನಿವಾರ ಅಂತೇಳ್ಬಿಟ್ಟು ಯಾರೂ ಪೂಜೆ ಮಾಡಿಲ್ವಂತೆ. ಇವತ್ತು ಭಾನುವಾರ ಅಂತೇಳ್ಬಿಟ್ಟು ಇವಾಗೇ ಬೆಳಗ್ಗೆ ಎಲ್ಲ ಹೋಗಿ ಪೂಜೆ ಮಾಡ್ಕೊಬರ್ತಾ ಇದ್ದಾರೆ. ನಮ್ಮ ಮನೇಲಿ ನನ್ನ ತಂಗಿ ಎಲ್ಲ ರೆಡಿ ಮಾಡ್ಕೊಂಡಿದ್ಲು. ಆದರೆ ಅವಳು ಹೋಗಿರ್ಲಿಲ್ವಂತೆ. ಯಾಕಂದರೆ ನಮ್ಮ ತಾಯಿ ಅವಳು ಬರ್ತಾಳೆ ಇರು ಅಂತೇಳಿ ತಡೆದಿದ್ರಂತೆ. ಹಂಗಾಗಿ ಅವಳು ಕೂತಿಲ್ಲ. ಇನ್ನು ನಾವಿವಾಗ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತೀವಿ. ಹಾಗೆ ಇನ್ನೊಂದು ಹೇಳಬೇಕು, ಈ ಹಬ್ಬದಲ್ಲೇ ನಾವು ಪಟ ಬಿಡೋದು. ನನಗೆ ಅದು ತುಂಬ ಚೆನ್ನಾಗಿದೆ ಮೆಮೊರೀಸ್. ಆಗೆಲ್ಲ ನಾವು ತುಂಬ ಉತ್ಸುಕತೆಯಿಂದ ಪಟ ಹಾರಿಸ್ತಿದ್ವಿ. ಹುಡುಗ್ರ ಜೊತೆ ನಾನು ಹೋಗ್ತಾಯಿದ್ದೆ ಪಟ ಹಾರ್ಸೋಕ್ಕೆ. ಎಷ್ಟೊಂದು ಪಟಗಳು ಹಾರಾಡೋದು ಅವಾಗೆಲ್ಲ. ಬಟ್ ಇವಾಗಂತೂ ಅದು ತುಂಬ ಕಡಿಮೆ. ಎಲ್ಲೋ ಒಂದು 10 ಪಟ ಹಾರಾಡೋದೇ ಹೆಚ್ಚು ಇವಾಗ. ಇದೊಂದು ನನ್ನ ಕೆಟ್ಟ ಅಭ್ಯಾಸ. ಏನಂದರೆ ಅಡುಗೆ ಮನೆಗೆ ಹೋಗೋದು, ಕೈಯಲ್ಲಿ ಇಟ್ಕೊಂಡು ಬಂದು ತಿನ್ನೋದು. ಇದು ನನ್ನ ವೆಯ್ಟ್ ಗೇನ್ಗೆ ಇದೇ ದೊಡ್ಡ ಕಾರಣ ಅಂತ ಹೇಳ್ಬೋದು. ಇದು ಒಂಥರ ಕೆಟ್ಟ ಅಭ್ಯಾಸ ಮತ್ತು ಇದು ಒಳ್ಳೆಯದು ಅಲ್ಲ. ಈ ಹ್ಯಾಬಿಟ್ನ ಬಿಟ್ಬಿಡ್ಬೇಕು. ನಾನು ಬಿಟ್ಬಿಟ್ಟಿದ್ದೀನಿ. ಏನೋ ನಮ್ಮ ಮನೆಗೆ ಹೋದ ತಕ್ಷಣ ಹಂಗೆ ಹಳೆ ಚಾಳಿ ಬಂದ್ಬಿಡ್ತು. ಅದಕ್ಕೆ ತಿಂತಾ ಇದ್ದೆ ಅಷ್ಟೇ. ನಮ್ಮ ಮನೇಲಿ ಹಿಂಗೆ ಬುಟ್ಟಿ ಇಡ್ತಾರೆ. ಇಲ್ಲಿ ನಾಮ ಇಡ್ತಾರೆ. ಇಲ್ಲಿ ನಾಮ ಇಟ್ಟಿದ್ದಾರೆ ಅಂದರೆ ಇದು ಗಂಡಸರಿಗೆ, ಆ ಥರ ಬೊಟ್ಟು ಇಟ್ಟಿದ್ದಾರೆ ಅಂದರೆ ಅದು ಹೆಂಗಸರಿಗೆ ಅಂತ ಎಡೆ. ಆಮೇಲೆ ನಮ್ಮ ಮನೇಲಿ 9 ಎಡೆ ಇಡೋದು. 9 ಎಡೆ ಇಡ್ತಾರೆ. ಅದೇನಕ್ಕೆ ಅಂತ ಗೊತ್ತಿಲ್ಲ. 2 ಗಂಡಸರಿಗೆ, ಇನ್ನು ಮಿಕ್ಕಿದವರೆಲ್ಲ ಲೇಡೀಸೇ. ಅದರಲ್ಲಿ ಇನ್ನೊಬ್ರಿಗೆ ತುಂಬ ಸಪ್ರೇಟಾಗಿ ಇಡ್ತಾರೆ. ನಾನು ಇನ್ನು ಯಾವಾಗಾದರೂ ಹೇಳ್ತೀನಿ ಏನಕ್ಕೆ ಆ ಥರ ಸಪ್ರೇಟಾಗಿ ಇಡ್ತಾರೆ ಅಂತ. ಇನ್ನು ನಾವು ಎಡೆ ಎಲ್ಲ ಇಡೋಷ್ಟರಲ್ಲಿ 3:30ಇಂದ 4 ಗಂಟೆ ಆಗೋಯ್ತು. ನನ್ನ ತಂಗಿ ಕಾಯ್ಕೊಂಡು ಕೂತ್ಕೊಂಡ್ವು. ಅವಳು ಬಂದಿದ್ದು ಲೇಟು. ಅವಳಿಗೋಸ್ಕರ ಎಡೆ ಎಲ್ಲ ಎತ್ತದ್ದು ತುಂಬ ಲೇಟಾಯಿತು. ತೇಜು ಆಮೇಲೆ ಬಂದಳು. ಒಂದು 4:45ಗೆ ಅವಳು ಬಂದಳು. ನಾವು ಸಪ್ರೇಟಾಗಿ ಊಟ ಏನೂ ಹಾಕ್ಕೊಳ್ಳಿಲ್ಲ. ಅಲ್ಲಲ್ಲೇ ತೊಗೊಂಡು ತಟ್ಟೆ ತೊಗೊಂಡು ಅದೇ ಖಾಲಿ ಮಾಡೋದಾಯಿತು. ನಾವಿರೋದೇ ಸ್ವಲ್ಪ ಜನ ಅಲ್ವಾ. ಮತ್ತು ಎಡೆ ಊಟ ಖಾಲಿ ಮಾಡೋಷ್ಟರಲ್ಲಿ ಹೊಟ್ಟೆನೇ ತುಂಬೋಯ್ತು. ಇನ್ನು ನಾವು ಎಕ್ಸ್ಟ್ರಾ ತಿನ್ನೋಕ್ಕೂ ಆಗಲಿಲ್ಲ. ಹಾಗಾಗೇ ತಿನ್ಕೊಂಬಿಟ್ವಿ. ಮತ್ತು ನಮ್ಮ ಸ್ಪೆಷಲ್ ಗೆಸ್ಟ್ಗಳು ಬಂದಿದ್ದರು, ಬೆಕ್ಕು ಸೇರಿಸಿ. ನಮ್ಮ ಪಕ್ಕದ ಮನೆ ಹರ್ಷಿತಾ, ಪರಿಣಿತಾ ಮತ್ತು ನಮ್ಮ ಪಕ್ಕದ ಮನೆ ಬೆಕ್ಕು, 3 ಜನ ಇವತ್ತಿನ ನಮ್ಮ ಗೆಸ್ಟ್ಗಳು. ಇನ್ಯಾರೂ ಇಲ್ಲ. ಹೆಂಗಿದ್ದೀರಾ? ಏನ್ ತಿನ್ಬಿಟ್ಟವ? ಒಂದು ಪೀಸ್ ತಿನ್ಬಿಟ್ಟು ಹಿಂಗೆ ನೆಕ್ಕತ್ತಾ ಇದ್ದಿ. ತಿನ್ನು ಇನ್ನೊಂದು ಪೀಸ. ಖಾರಾಗಿಲ್ವಾ ಬಂಗಾರಿ?
ಖಾರಾಗಿದ್ದದಾ ಚೆನ್ನಾಗಿದ್ದದಾ ಅದೇ ಮಾಡ್ತಾಳೆ ಹಾಲೆ ಹಿಂಗ್ ನೆಕ್ಕದ್ ಹೇಳ್ಕೊಟ್ಟಿತ್ತು ಯಾರು ಈ ತರ ಮಾಡೋದು ಹೇಳ್ಕೊಟ್ಟಿತ್ತು ಮಮ್ಮಿ ಸತ್ಯ ಹೇಳ್ಬೇಕು ಯಾವಾಗ್ಲೂ ಅವ್ಳು ಹೇಳೋದು ಅಂತ ಹಂಗಂದಾರ ಮರ್ಯಾದೆ ಕಳ್ದೆ ನಿಮ್ಮ ಅಜ್ಜಿದೆ ಎಲ್ಲಾದ್ರು ಇನ್ಯಾರು ಮಾಡೋರು ಹೆಂಗೆ ಸಾಕು ಬಿಡು ಎಲ್ಲ ಕಷ್ಟ ತಿನ್ಕೊಂಬಿಟ್ಟಿಯ ಹೆಂಗೆ ಅವಳು ತಿನ್ನೋದು ಕೂಡ ತುಂಬ ಕ್ಯೂಟಾಗಿ ತಿಂತಾಳೆ. ಸೊ ಅದಕ್ಕೆ ನಾನು ನಾಜಲ್ ಸ್ಟಿಕ್ಕರ್ ಹಾಕಿರೋದು ಅವಳಿಗೆ ಪಾಪ ದೃಷ್ಟಿ ಆಗದೆ ಇರಲಿ ಅಂತ. ಅಷ್ಟು ಕ್ಯೂಟ್ ಅವಳು ಮಾತಾಡಬೇಕಾದ್ರೂ ಅಷ್ಟೇ. ಇನ್ನು ನಮ್ಮ ತಾಯಿ ಇಲ್ಲೆಲ್ಲ ತಿಂಡಿ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ದಾರೆ. ಊರಿಗೆ ಹೋಗ್ತಾ ಇದ್ದೀನಲ್ಲ ಎಲ್ಲರಿಗೂ ಕೊಡು ಅಂತೇಳ್ಬಿಟ್ಟು ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ರು. ಹಾಗೆ ಎಲ್ಲಡಿಕೆ ನಾನು ತುಂಬ ರೇರ್ ಹಾಕೊಳ್ಳೋದು, ಆದರೂ ನಮ್ಮ ತಾಯಿ ಜೊತೆ ಇದ್ದಾಗ ಹಾಕೋತೀನಿ. ಹಾಕ್ಕೊಂಡು ಇನ್ನೇನು ಹೊರಡ್ತೀವಿ ಅನ್ನೋ ಕೊನೆ ಮೂಮೆಂಟಲ್ಲಿ ನಮ್ಮ ಶ್ವೇತಕ್ಕ ಫೋನ್ ಮಾಡಿದ್ರು. ನಮ್ಮ ತೇಜು ಸೂಚಿ ಇಬ್ರು ಕರ್ಕೊಂಡು ಬರೋಕ್ಕೆ ಹೇಳಿದ್ರು ಅವರು. ಸೊ ಹಂಗಾಗಿ ಕರ್ಕೊಂಡು ಹೋಗ್ತಾ ಇದ್ವಿ ಅವ್ರನ್ನೇ. ಹರ್ಷಿತಾ ಹಾಯ್ ಮಾಡು ಹಾಕಂಗೆ ವಿಡಿಯೋ ಮಾಡ್ಕೊಂಡು ಅಂತ ಕೇಳ್ತಾವಳೆ. ಏನೇನೋ ಸೈಲೆಂಟಾಗಿ ಮಾತಾಡ್ತೀಯಲ್ಲ, ಜೋರಾಗಿ ಮಾತಾಡು. ಹರ್ಷಿತಾ ಯಾಕಂಗೆ ಫೋಟೋ ತಗೊಂಡು ಯಾಕಂಗೆ ವಿಡಿಯೋ ಮಾಡ್ಕೊತಾ ಇದ್ದಿ ಅಂತ ಓಡ್ಬಿಟ್ಟಲ್ಲ. ಆ್ಯಕ್ಚುಲಿ ನಾನು ಹರ್ಷಿತಂಗೆ ಅದು ಆನ್ಸರೇ ಮಾಡಲಿಲ್ಲ. ನಾನು ಈಗ ವೀಡಿಯೋ ಎಡಿಟ್ ಮಾಡ್ಬೇಕಾದ್ರೆ ಅಂದ್ಕೊಂಡೆ ಅಯ್ಯೋ ಅವಳಿಗೆ ಆನ್ಸರೇ ಮಾಡಲಿಲ್ವಲ್ಲ ಅಂತ. ನೆಕ್ಸ್ಟ್ ಟೈಮ್ ಹೋದಾಗ ಅವಳಿಗೆ ಆನ್ಸರ್ ಮಾಡ್ತೀನಿ ನಾನು ಯಾಕೆ ಆ ಥರ ವೀಡಿಯೋ ಮಾಡ್ಕೋತೀನಿ ಅಂತ. ಅವಳು ತುಂಬ ಕ್ಯೂರಿಯಸ್ ಆಗಿದ್ಲು. ನಾನು ಯಾವಾಗಲೂ ವೀಡಿಯೋ ಮಾಡ್ತಾ ಇದ್ನಲ್ಲ, ವೀಡಿಯೋದಲ್ಲಿ ಮಾತಾಡ್ತಾ ಇದ್ನಲ್ಲ, ಅದೆಲ್ಲ ಅಬ್ಸರ್ವ್ ಮಾಡಿ ಅವಳು ಏನಕ್ಕೆ ಹಿಂಗೆ ಮಾಡ್ತಾ ಇದ್ದಾರೆ ಅಂತ ಕ್ಯೂರಿಯಸ್ ಆಗಿದ್ಲು. ಸೊ ನೆಕ್ಸ್ಟ್ ಸಾರಿ ನಾನು ಅವಳಿಗೆ ಹೇಳ್ತೀನಿ. ಇವಾಗ ಈ ಥರ 4th ಮೆಂಬರ್ಸ್ ಈ ಥರ ಸ್ಕೂಟ್ರಲ್ಲಿ ಹೋಗ್ತಾ ಇದ್ದೀವಿ. ಇದು ಕಾನೂನು ಬಾಹಿರ, ಹಿಂಗೆ ಯಾರೂ ಹೋಗಬೇಡಿ ಈಗಲೇ ಹೇಳ್ತಾ ಇದ್ದೀನಿ. ಮತ್ತು ನನ್ನ ತಂಗಿ ಹಂಗೆ ಹೊರಟೋದ್ಲು, ಯಾಕಂದರೆ ನಾವು ಅವಳನ್ನ ಹಬ್ಬಕ್ಕೆ ಇನ್ವೈಟ್ ಮಾಡಲಿಲ್ವಲ್ಲ. ಶ್ವೇತಕ್ಕೆ ಅಲ್ವಾ ಇನ್ವೈಟ್ ಮಾಡಿದ್ದು, ಹಂಗಾಗಿ ಅವ್ರ ಮನೆಗೆ ಹೋಗ್ತಾ ಇದ್ದಾಳೆ ಅವಳು. ನಾವು ಈ ಸಾರಿ ಯಾರನ್ನು ಇನ್ವೈಟ್ ಮಾಡಿಲ್ಲ. ಏನು ಮಾಡೋದು, ಸಿಚುವೇಶನ್ ಹಂಗೆ ಇತ್ತು. ಸೊ ಹಂಗಾಗಿ ಇನ್ವೈಟ್ ಮಾಡಿಲ್ಲ. ನೆಕ್ಸ್ಟ್ ಸಾರಿ ಎಲ್ಲರೂ ಇನ್ವೈಟ್ ಮಾಡ್ತೀವಿ, ಯಾರೂ ಬೇಜಾರು ಮಾಡ್ಕೊಬಿಡಿ. ಆಲ್ರೆಡಿ ಟೈಮು 5 ಗಂಟೆ 5:15 ಆಗೋಗಿತ್ತು. ಸೊ ಇಲ್ಲಿಂದ ಈಚೆಗೆ ನಮ್ಮದು ಬರೀ ಹರಟೆ. ನಾನು ಮದುವೆ ಆಗಿರೋದು ನಮ್ಮ ಅಜ್ಜಿ ಊರಿಗೇ, ಅಂದರೆ ನಮ್ಮ ತಾಯಿ ಊರಿಗೆ. ಸೊ ನಮ್ಮ ಅಜ್ಜಿ ಮನೆಯಲ್ಲೇ ಇದೆ, ಮತ್ತು ನಮ್ಮ ದೊಡ್ಡಮ್ಮನ ಒಂದೇ ಊರಿಗೆ ಕೊಟ್ಟಿದ್ದಾರೆ. ನಮ್ಮ ದೊಡ್ಡಮ್ಮನ ಮನೆಯೂ ಅಲ್ಲೇ ಇದೆ, ಮತ್ತು ನಮ್ಮ ಸೋದರತ್ತೆನೂ ಇದೇ ಊರಿಗೆ ಕೊಟ್ಟಿದ್ದು, ನಮ್ಮ ಸೋದರತ್ತೆ ಮನೆಯೂ ಇಲ್ಲೇ ಇದೆ. ಸೊ ಹಂಗಾಗಿ ನಮಗೆ ತುಂಬ ಕ್ಲೋಸ್ ರಿಲೇಟಿವು, ನಮ್ಮ ರಕ್ತ ಸಂಬಂಧಿಕರೆಲ್ಲ ಇಲ್ಲಿಲ್ಲೇ ಸಿಗ್ತಾರೆ. ಹಬ್ಬ ಹರಿದಿನಗಳಲ್ಲಿ ಈ ಥರ ಗ್ಯಾದರಿಂಗ್ ಆಗ್ತೀವಿ. ಗಾಸಿಪ್ಸ್ ಏನಾದರೂ ಇದ್ದರೆ ಮಾತಾಡ್ತಿರ್ತೀವಿ. ತುಂಬ ಗಾಸಿಪ್ಸ್ ಮಾಡ್ತೀವಿ ನಾವಂತೂ. ಮತ್ತು ಈ ಥರ ಮಕ್ಕಳಿರ್ತಾರೆ, ಮಕ್ಕಳ ಜೊತೆ ಟೈಮ್ ಪಾಸ್ ಮಾಡ್ತಾಯಿರ್ತೀವಿ. ಸಂಜೆಯಿಂದ ಶುರುವಾದರೆ ನೈಟ್ವರೆಗೂ ಇರುತ್ತೆ. 11-12 ಗಂಟೆ ಆಗುತ್ತೆ ಮಲ್ಕೊಳ್ಳೋದಕ್ಕೆ ಒಂದೊಂದು ದಿನ ಅಂತೂ. ಅಷ್ಟು ಹರಟೆ ಹೊಡಿತೀವಿ. ಇನ್ನು ಇವತ್ತಿಗೆ ನಂದು 100 ಸಬ್ಸ್ಕ್ರೈಬರ್ಸ್ ಆಗೋಗಿದ್ರು. ನಾನು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಲ್ಲ. ಒಂದೊಂದು ಟೈಮು ಬರೀ ಶಾರ್ಟ್ಸೇ ಆಗ್ತಾಯಿದ್ದೆ. 1 ವರ್ಷದಿಂದ 5 ತಿಂಗಳಿಂದ ಅಷ್ಟೇ ನಾನು ಲಾಂಗ್ ವೀಡಿಯೋ ಹಾಕಿರೋದು. ಅದು ಕೂಡ ಸ್ವಲ್ಪ ಗ್ಯಾಪ್ ತಗೊಂಡು ಹಾಕ್ತಾಯಿದ್ದೀನಿ. ಸೊ ನಾನು ಇನ್ನೂ ಲರ್ನರ್ ಯೂಟ್ಯೂಬಲ್ಲಿ ಖಂಡಿತ. ಸೊ ಕಲಿತೀನಿ ಮತ್ತು ಕಂಟೆಂಟ್ ಕೊಡ್ತೀನಿ. ನಂಗೆ ಗೊತ್ತಿಲ್ಲ ಯಾವತ್ತು ರೀಚ್ ಆಗ್ತೀನಿ 1K ಅಂತ ಗೊತ್ತಿಲ್ಲ, ಅಥವಾ ಗ್ರೋ ಆಗ್ತೀನಾ ಇಲ್ವೋ ಗೊತ್ತಿಲ್ಲ. ಆದರೆ ನನ್ನ ಮೆಮೊರೀಸ್ ಆದರೂ ನಾನು ಕಲೆಕ್ಟ್ ಮಾಡೋಕ್ಕೆ ನಾನು ವೀಡಿಯೋ ಮಾಡ್ತಾನೆ ಇರ್ತೀನಿ. ಸೊ ಥ್ಯಾಂಕ್ಸ್ ಫಾರ್ 100 ಸಬ್ಸ್ಕ್ರೈಬರ್ಸ್. ಅದು ಆ್ಯಕ್ಚುಲಿ ನಮ್ಮ ಪಿಂಕು ಅವಳು ಅಂತೂ ಸುಮಾರು ಜನಕ್ಕೆ ಹೇಳಿ ಸಬ್ಸ್ಕ್ರೈಬ್ ಮಾಡಿಸ್ಬಿಟ್ಟಿದ್ದಾಳೆ. ಅವ್ರ ಟೀಚರ್ ಕೂಡ ಬಿಟ್ಟಿಲ್ಲ, ಅವರು ಹಾಸ್ಟೆಲ್ ವಾರ್ಡನ್ಗೂ ಬಿಟ್ಟಿಲ್ಲ, ಅವಳು ಎಲ್ಲರ ಕೈಲೂ ಮಾಡಿಸಿದ್ದಾಳೆ ಅವಳು. ಸೊ ಹಂಗಾಗಿ ನಮ್ಮ ಪಿಂಕು ಕೂಡ ಒಂದು ಥ್ಯಾಂಕ್ಸ್ ಹೇಳ್ಬಿಟ್ಟು ಅವಳಿಗೂ ಕೂಡ ಚಾಕ್ಲೇಟ್ ಎಲ್ಲ ತಗೊಂಡು ಬಂದಿದ್ರು ನಮ್ಮ ಹಸ್ಬೆಂಡು. ಯಾಕಂದರೆ ನನ್ನ ತಂಗಿರಿಗೂ ಗೊತ್ತು ನಾನು ವ್ಲಾಗ್ ಮಾಡ್ತೀನಿ ಅಂತ. ಅವ್ರು ಯಾರಿಗೂ ಹೇಳಲ್ಲ, ಯಾರಿಗೂ ಅವರು ಶೇರ್ ಮಾಡಲ್ಲ. ಬಟ್ ನಾನಂತೂ ಇನ್ನೂ ಇಂಟ್ರೋವರ್ಟು, ನಾನು ಯಾರಿಗೂ ಹೇಳ್ಕೊಳ್ಳೋದೇ ಇಲ್ಲ. ಹಿಂಗಿರುವಾಗ ನಮ್ಮ ಪಿಂಕು ಎಷ್ಟು ಎಕ್ಸ್ಟ್ರೋವರ್ಟ್ ಅಂದರೆ ಅವಳು ಎಲ್ಲರಿಗೂ ಹೇಳ್ಕೊಂಡು ಬಂದವಳೆ. ಮತ್ತು ಆ ಪಕ್ಕದಲ್ಲಿ ಕೂತಿರೋರ್ಗೂ ಬಿಟ್ಟಿಲ್ವಂತೆ, ಬಸ್ಸಲ್ಲಿ ಎಲ್ಲ ಕಡೆ ಹೇಳಿದಾಳೆ. ಹಂಗಾಗಿ ನಮ್ಮ ಪಿಂಕು ಕಡೆಯಿಂದ ಯಾರೆಲ್ಲ ಸಬ್ಸ್ಕ್ರೈಬರ್ಸ್ ಆಗಿದ್ರೆ ಅವ್ರಿಗೆಲ್ಲ ತುಂಬ 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 ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್ ಪಿಂಕು. ಥ್ಯಾಂಕ್ಸ್ ಫಾರ್ 100 ಸಬ್ಸ್ಕ್ರೈಬರ್ಸ್. 100K ಆಗಲಿ, ಫಸ್ಟು 1K ಆಗಲಿ, ಅಯ್ಯೋ ದೇವ್ರೆ. ಆ್ಯಂಡ್ ಸೀರಿಯಸ್ಲಿ ಯಾರೆಲ್ಲ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ ಅವ್ರಿಗೆಲ್ಲ ನನ್ನ ಹೃದಯ ತುಂಬಿ ಧನ್ಯವಾದಗಳು. ನಿಜವಾಗ್ಲೂ ನಾನು ಸಖತ್ ಇಂಟ್ರೋವರ್ಟ್. ನಾನು ವ್ಲಾಗ್ ಮಾಡ್ತಿರೋದೇ ಹೆಚ್ಚು. ನನ್ನ ವಾಟ್ಸಪ್ ಕಾಂಟ್ಯಾಕ್ಟಲ್ಲಿ ತುಂಬ ಜನ ಇದ್ದಾರೆ. ನಾನು ಅಡ್ವೊಕೇಟು, ನನಗೆ ತುಂಬ ಜನ ಗೊತ್ತು. ಆದರೆ ನಾನು ಯಾರ ಹತ್ರನೂ ಶೇರ್ ಮಾಡಲ್ಲ. ನಾನು ಇರೋದೇ ಹಂಗೆ. ಬಟ್ ಹಂಗಾಗಿ ಆದರೂ ಮಾಡ್ತಿದ್ದೀನಿ ಅಂತಂದರೆ ನನಗೆ ನಾನೇ ಗ್ರೇಟ್ ಅನ್ಕೋತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ನಾನು ನಿರ್ವೇದು ವಾಕಿಂಗ್ ಅಲ್ವಾ, ವಾಕಿಂಗ್ ಮಾಡ್ತಿದ್ದೀವಿ ಅಲ್ವಾ ಪಾಪ. ಹಾಂ
ಯಾರಿದು? ಯಾರು ಯಾರು? ಅಯ್ಯೋ ಅಯ್ಯೋ, ಯಾರಿದು? ಹ? ಯಾರಿವನು? ಯಾರಿವ್ ನೋಡ್ಬಿಡು. ಪಾಪ, ಹೌದಾ? ಪಾಪನ ಇದು? ಏನು ಮಾಡ್ಕೊಂಡನು? ಇರು ಫಸ್ಟ್ ತಿನ್ಕತವನೆ. ಹೊರಗಡೆಗೆ ಬಿಡಬಾರ್ದ? ಅಲ್ಲಿ ನೋಡ್ತಾ ನಾನು ಚೂರು ಚೇಂಜ್ ಆಯ್ತಾ ಇಲ್ಲ ಅವನಿಗೆ. ಹುಷಾರಾಗಿ ಮಡಿಕಪ್ಪ. ಎಲ್ಲ ನೋಡ್ಕೊಂಡವ್ರೆ ಅವ್ರ ಅಮ್ಮನ ಹತ್ರ. ಬಿಡು ಸಾಕು. ಬಂಗಾರದ ತಾಲಿ ಜೋಬನ ಮಡಿಯ ನೀರು ನೋಡು. ಭದ್ರವಾಗಿ ಮಡಿಕೋ. ನಮ್ಮ ತಂಗಿರು ಕಟ್ಕೊಂಡು ಬಂದಮೇಲೆ ನಮ್ಮ ತಾಯಿ ನನ್ನ ತಮ್ಮ ಇಬ್ಬರು ಬಂದರು. ಈ ಒಂದು ಹಬ್ಬದ ಸುಂದರ ಸಂಜೆ ರಾತ್ರಿ ನಮಗೆ ತುಂಬ ಚೆನ್ನಾಗಿತ್ತು. ನಾವೆಲ್ಲ ಜೊತೆಲಿ ಕೂತ್ಕೊಂಡು ಮಾತಾಡಿ ನಕ್ವಿ ಈ ಥರ ಮೂಮೆಂಟ್ಗಳು ನಾವು ಕ್ರಿಯೇಟ್ ಮಾಡ್ಕೋತಾನೆ ಇರ್ತೀವಿ. ಈ ಥರ ಸಂತೋಷ ಸದಾ ನಮ್ಮಲ್ಲಿರಲಿ ಅಂತಲೂ ಕೇಳ್ಕೊತೀನಿ. ಮತ್ತು ನನ್ನ ವಿಡಿಯೋಸ್ ಯಾರೆಲ್ಲ ನೋಡ್ತೀರಾ ನಿಮಗೂ ಕೂಡ ಸಂತೋಷ, ಸುಖ, ಶಾಂತಿ, ನೆಮ್ಮದಿ ಎಲ್ಲ ಸಿಗಲಿ ಅಂತ ಕೇಳ್ಕೊತೀನಿ. ಈ ವಿಡಿಯೋ ಇದಾಗಿತ್ತು. ಈ ವಿಡಿಯೋನ ಎಂಡ್ ಮಾಡ್ತೀನಿ. ಮತ್ತೊಂದು ವಿಡಿಯೋದ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.